ಎಲ್ಲೋ ನಮಸ್ಕಾರ ಎಲ್ಲರಿಗೂ ಸಹ ಟೇಕ್ ಇಟ್ ದಿಲೀಪ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂದಂಗೆ ನಾನು ಇವತ್ತು ತುಂಬಾನೇ ವಿಚಿತ್ರವಾದಂತ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತು ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಹಂಗಾಗಿ ಈ ಪೋಸ್ಟರ್ ಅನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಅನ್ನ ಮಾಡೋ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ತಲೆ ಕೆಟ್ಟು ಹೋಗಿ ಸ್ವಲ್ಪ ವಿಡಿಯೋ ಲೇಟ್ ಆಗಿ ಬರ್ತಿದೆ. ನಂಗೆ ಆ ಟಾಪಿಕ್ ಗಳ ಬಗ್ಗೆ ಸ್ವಲ್ಪ ಯೋಚನೆಯನ್ನ ಮಾಡ್ಬೇಕಲ್ವಾ, ಹಂಗಾಗಿ ಸ್ವಲ್ಪ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು. ನಂಗೆ ಇದಾದ್ಮೇಲೆ ನೆಕ್ಸ್ಟ್ ಮಿನಿಟ್ ಸೀಕೋ ಆ್ಯಪ್ ಬಗ್ಗೆ ನಾನು ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಆ ವಿಡಿಯೋನ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಎಲ್ಲರಿಗೂ ಸಹ ಒಂದು ಡೌಟ್ ಇರುತ್ತೆ, ಸೀಕೋ ಆ್ಯಪ್ ಅಂದ್ರೆ ಏನು, ಯಾಕೆ ಈ ತರ ಅಡ್ವರ್ಟೈಸ್ಮೆಂಟ್ ಮೇಲೆ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟು ನಮ್ಮನ್ನ ಸಾಯಿಸ್ತಾ ಇದ್ದಾರೆ ಅಂತ. ಹಂಗಾಗಿನೇ ಅದೊಂದು ಆ್ಯಪಿನ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡು ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ಇದನ್ನ ನೋಡಿ ಮುಗಿಸೋದ್ರೊಳಗೆ ಆ ವಿಡಿಯೋನು ಕೂಡ ಅಪ್ಲೋಡ್ ಆಗಿರುತ್ತೆ ಕೂಡ. ನಂಗೆ ಬಿಡ್ದಂಗೆ ಬಿಡ್ತಾನೆ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಇನ್ಮೇಲೆ ಬಿಡ್ತಾನೆ ಇರ್ತೀನಿ. ಈ ಚಾನಲ್ ನಲ್ಲೇ ರಿವ್ಯೂ ಆಗಿರ್ಬೋದು, ಗೇಮ್ ಪ್ಲೇ ಆಗಿರ್ಬೋದು, ಅಥವಾ ಅರ್ನಿಂಗ್ ಆ್ಯಪ್ಸ್ ಬಗ್ಗೆ ಆಗಿರ್ಬೋದು, ಯಾವುದೇ ವಿಡಿಯೋ ಆಗಿರ್ಬೋದು ಬರ್ತಾನೆ ಇರ್ತವೆ. ನೀವೇನು ಸಹ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ಮೇಲಿಂದ ವಿಡಿಯೋ ಕಂಪ್ಲೀಟ್ ಆಗಿ ಬರ್ತಾ ಇದಾವೆ. ಅಂದಂಗೆ ಇವತ್ತು ನಮ್ಮ ಟಾಕ್ಸಿಕ್ ಟೀಸರ್ ಪೋಸ್ಟರ್ ಒಂದು ರಿಲೀಸ್ ಆಗಿದೆ. ಅದು ಪೋಸ್ಟರ್ ಹೆಂಗಿದೆಯಪ್ಪ ಅಂತಂದ್ರೆ ಸೈಕೋ ಆಗಿ ಇದೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ರಾಕಿ ಬಾಯ್ ಅವರು ಆ ಬಾಟಲ್ ನ ಎತ್ತಿರೋ ಸ್ಟೈಲ್ ಇದೆಯಲ್ಲ, ಇಸ್ ದ ಪಕ್ಕಾ ಪೂರ ಮಾಸ್ ಅಂತ ಹೇಳ್ತೀನಿ. ಯಾವ್ದೋ ತುಂಬಾನೇ ಎಮೋಷನಲ್ ಆಗಿ ಕಂಟೆಂಟ್ ಅನ್ನು ಹೊಂದಿರುವಂತ ಮೂವಿ ಅಂತ ಅನ್ಕೊಂಡಿದೀನಿ. ಯಾಕಂತಂದ್ರೆ ಮೂವಿಯ ಪೋಸ್ಟರ್ ಕೂಡ ಅದೇ ರೀತಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಕೂಡ. ಅವರು ಎತ್ತಿರುವಂತ ಬಾಟಲ್ ಇದಾಗಿರ್ಬೋದು, ಅಥವಾ ಅವರು ಯಾವುದೋ ಒಂದು ಮನ್ಸಲ್ಲಿ ಏನೋ ಒಂದು ಆಗಿರ್ಬೋದು, ಅಥವಾ ಕೆಳಗಡೆ ಕಾಣ್ತಿರುವಂತ ಬ್ಲಡ್, ಆ ಬ್ಲಡ್ ಮೋಸ್ಟ್ಲಿ ಇವರು ಯಾರನ್ನ ಹೊಡೆದಿರ್ಬೋದು, ಅಥವಾ ಇವರ ಫ್ಯಾಮಿಲಿಯಿಂದಾನೆ ಯಾರೋ ಒಬ್ರು ಸತ್ತೋಗಿರ್ಬೋದು, ಅಥವಾ ಬೇರೆ ಏನೋ ಒಂದು ಆಗಿದೆ. ಅದಕ್ಕೋಸ್ಕರನೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಯ ಅಲ್ಲಿ ಬಾಟಲ್ ಅನ್ನ ಎತ್ತಿ ಗಂಟು ಪೂರ್ತಿಯಾಗಿ ಕುಡಿತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಲ್ದಲೆ ಇವರಿಗೆ ಬಾಟಲ್ ಅನ್ನೋದು ಒಂದು ಎಪಿಕ್ ಅಂತ ಕಾಣಿಸುತ್ತೆ. KGF ಚಾಪ್ಟರ್ 2 ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಅದೊಂದು ಬಾಟಲ್ ಹೈಲೈಟ್ ಆಗಿತ್ತು. ಅದಲ್ಲದೆ ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಲು ಕೂಡ ಇಸ್ ದ ಒನ್ ಆಫ್ ದ ಬೆಸ್ಟ್ ಬಾಟಲ್ ಸೀನ್ ಅಂತ ಹೇಳ್ತೀನಿ. ಹಂಗು ಹಿಂಗು ಆ ಸಾಂಗ್ ಅಲ್ಲಿ ಇತ್ತು. ಅದಲ್ಲದೆ ನಮ್ಮ KGF ಚಾಪ್ಟರ್ 1 ಅಲ್ಲೂ ಕೂಡ ರೀನಾನ ಮೀಟ್ ಮಾಡಕ್ ಹೋದಾಗ ಬಾಟಲ್ ಇತ್ತು. ಅಂದ್ರೆ ಇವ್ರಿಗೆ ಏನೋ ಒಂದು ಬಾಟಲ್ ಮೇಲೆ ಏನೋ ಒಂದು ಕಂಜಂಕ್ಷನ್ ಅಂದ್ರೆ ಏನೋ ಒಂದು ಸಂಬಂಧ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಬಾಟಲ್ ನ ಎತ್ತಿದ್ದಾರೆ. ಅಂದಂಗೆ ನಾಳೆ ಬೆಳಿಗ್ಗೆ 9:35ಕ್ಕೆ ಟೀಸರ್ ರಿಲೀಸ್ ಆಗ್ತಾ ಇದೆ. ನನಗೆ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಆ ಲೆವೆಲ್ಗೆ ಯೂಟ್ಯೂಬ್ ಅನ್ನ ಬ್ಲಾಸ್ಟ್ ಅನ್ನ ಮಾಡಿತ್ತು. ಈಗ ಬರ್ತಾ ಇರೋದು ಪಕ್ಕಾ ಟೀಸರ್. ಯಾವ ಲೆವೆಲ್ಗೆ ಇರಬಹುದು, ಇವರ ಶೇಡ ಇನ್ನೇನು ಗೊತ್ತಾಗಿದೆ, ಇವರ ಪಾತ್ರ ಏನು ಅಂತ. ಅಷ್ಟಕ್ಕೂ ಇವರು ಒಬ್ರ ಇಬ್ರ ಅನ್ನೋ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಇದೆ. ಅದಕ್ಕೆ ನಾಳೆ ಎಲ್ಲ ಒಂದು ಕನ್ಕ್ಲೂಷನ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನನಗೆ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಪ್ಪ ಅಂತಂದ್ರೆ, ಹೂ ವಿಲ್ ದ ವಿನ್. ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಿರೋ ಮುಂದ್ ಬರುವಂತ ಪ್ರಾಜೆಕ್ಟ್ಸ್ ಗಳಾಗಿರ್ಬೋದು, ಅಥವಾ ರಣವೀರ್ ಕಪೂರ್ ಮಾಡ್ತಿರುವಂತ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನಮ್ಮ ಪ್ರಭಾಸ್ ಅವ್ರು ಮಾಡ್ತಿರೋಂತ ಪ್ರಾಜೆಕ್ಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ನಾನೀಗ ಬಂದಿದ್ದೀನಿ ಅಷ್ಟೇನೆ. ಅನ್ನಂಗೆ ಎಲ್ಲರೂ ಕೂಡ ಸುಮಾರು 8,000 ಕೋಟಿ ಹತ್ತತ್ರ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ ಗುರುವೇ. ಅದನ್ನ ನೋಡಿ ಕೇಳಿ ತಡ್ಕೊಳಕ್ಕಾಗ್ದಲೆ ಈ ವಿಡಿಯೋನ ನಾನು ಮಾಡೋದಕ್ಕೆ ಬಂದಿದ್ದೀನಿ ಕೂಡ. ಮೊದಲಿಗೆ ಬರೋದಾದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಇವರು ದೊಡ್ಡ ಟ್ರೆಂಡ್ ಸೆಟರ್ ಅನ್ನೋದನ್ನ ನಮಗೆ ಯಾವಾಗ್ಲೂ ಪ್ರೂವ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಅದೇನು ಹೊಸದಾಗಿ ಮಾಡುವಂತ ಮ್ಯಾಟರೇ ಅಲ್ಲ. ಅನ್ನಂಗೆ ಇವರು ಸುಮಾರು 6,000 ಕೋಟಿಯಷ್ಟು ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅವರ ಮೂವಿಗಳ ಮೇಲೆ. ಅಂದ್ರೆ ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಇವ್ರನ್ನ ನಂಬಿ ಪ್ರೊಡ್ಯೂಸರ್ಗಳು ಇನ್ವೆಸ್ಟ್ ಅನ್ನ ಮಾಡ್ತಾ ಇದಾರೆ. ಅದು ಯಾವ ರೀತಿ ಅಂತಂದ್ರೆ ಯಾರು ಕೂಡ ಅಂದ್ಕೊಳ್ದೇ ಇರೋಂತ ಲೆವೆಲ್ಗೆನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಟಾಕ್ಸಿಕ್ 600 ಕೋಟಿ ಅನ್ನೋ ಒಂದು ಟಾಕ್ ಇದೆ, ಅದು 600 ಕೋಟಿನೇ ಕೂಡ. ಅದಲ್ಲದೆ ರಾಮಾಯಣ ಭಾಗ 1 ಭಾಗ 2 ಸೇರಿನೇ 4,400 ಕೋಟಿ ಆಗಿದೆ ಕೂಡ. ಅದರಲ್ಲಿ ನಮ್ಮ ರಾಕಿ ಬಾಯ್ ವಿಲನ್ ರಾವಣ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನಾನಂತೂ ಯಾವ ರೀತಿ ಅಬ್ಬರ್ಸಿರ್ಬೋದು ರಾವಣನ ಪಾತ್ರದಲ್ಲಿ ಅಂತ ನೋಡೋದಕ್ಕೆ ತುಂಬಾನೇ ವೇಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಇನ್ನು ಟಾಕ್ಸಿಕ್ ಬಗ್ಗೆ ಹೇಳಂಗೆ ಇಲ್ಲ, ನಾಳೆ ಟೀಸರ್ ಬೇರೆ ಬರ್ತಾ ಇದೆ. ಅದಂತೂ 600 ಕೋಟಿ ಅಂತ ಫುಲ್ ಆಫ್ ಇದು ಏನದು ಇನ್ವೆಸ್ಟ್ ಅನ್ನ ಮಾಡಿದೆ ಕೂಡ. ಅದಲ್ಲದೆ ಇವರ ಇನ್ನೊಂದು ಮೂವಿ KGF ಚಾಪ್ಟರ್ 3, ಇದು ಸುಮಾರು 400-500 ಕೋಟಿ ಬಜೆಟ್ ಅನ್ನ ಹಾಕಿ ತೆಗಿಯಬಹುದು ಅನ್ನೋ ಎಲ್ಲಾ ಸಾಧ್ಯತೆಗಳು ಇದಾವೆ ಕೂಡ. ಅದು ಯಾವ ರೀತಿ ಬರ್ಬೋದು ಅಂತ ಇನ್ನು ಕೂಡ ಐಡಿಯಾ ಇಲ್ಲ. ಬಟ್ ಅದನ್ನ ಹೇಗೆ ಇರುತ್ತೆ ಅಂತಾನು ಕೂಡ ಇವರು ಬಿಟ್ಕೊಟ್ಟಿಲ್ಲ. ಇನ್ನು ಮುಂದೆ ನೋಡೋಣ ಏನ್ ಮಾಡಬಹುದು ಅಂತ. ಅದಲ್ಲದೆ ಇನ್ನೊಂದು ಯಾವುದೋ ಒಂದು ಡೈರೆಕ್ಟರ್ ಜೊತೆ ಕೈಯನ್ನ ಜೋಡಿಸ್ತಾ ಇದ್ದಾರೆ. ಅದು ಕೂಡ ಸುಮಾರು ಕೋಟಿಯಲ್ಲಿ ಮೂಡಿ ಬರ್ತಾ ಇರುವಂತ ಮೂವಿ ಅಂತ ಗೊತ್ತಾಗಿದೆ ಈ ಒಂದು ರೀಸೆಂಟ್ ಟೈಮ್ ಅಲ್ಲಿ. ಅದ್ ಬಿಟ್ರೆ ಇವ್ರು ಮಾಡ್ತಾ ಇರುವಂತ ಎಲ್ಲಾ ಮೂವಿಗಳು ಕೂಡ ಇಸ್ ದ
ದೊಡ್ಡ ಬಜೆಟ್ ಮೂವಿಗಳೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವರ ಲೈನ್ ಅಪ್ಸ್ ಹಂಗಿದಾವೆ. ಇನ್ನು 3 ವರ್ಷ ಹೋದ್ರು ಕೂಡ ಇವರ ಕೈಯಲ್ಲಿ ಸಿನಿಮಾ ಕೂಡ ಖಾಲಿ ಆಗೋದಿಲ್ಲ. ಅಷ್ಟೊಂದು ಸಿನಿಮಾಗಳನ್ನ ಒಬ್ರೇನೆ ಇಟ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಅಂದಂಗೆ ಇವರ ಎಲ್ಲಾ ಪ್ರಾಜೆಕ್ಟ್ಸ್ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಅದಲ್ಲದೆ ಈಗ ನಾಳೆ ಬರ್ತಾ ಇರೋ ಟಾಕ್ಸಿಕ್ ಟೀಸರ್ ಇದೆಯಲ್ವಾ, ಅದು ರಿಲೀಸ್ ಆದಂತ ಕೇವಲ 10 ನಿಮಿಷದೊಳಗೆ ನಮ್ಮ ಈ ಚಾನಲ್ ನಲ್ಲಿ ರಿವ್ಯೂ ಬಂದೋಗಿರುತ್ತೆ. ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಬೇಗ ಎಲ್ಲಾ ವಿಡಿಯೋಗಳನ್ನ ನಾನು ಹಾಕುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಅಂದಾಗೆ ಟಾಕ್ಸಿಕ್ ಮೂವಿ ಮುಂದಿನ ತಿಂಗಳು ಅಂದ್ರೆ 19/3/2026ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದೀನಿ ಮೂವಿ ಹೇಗಿರ್ಬಹುದು ಅಂತ. ಅಂದಂಗೆ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಂಡ್ಬೇಡಿ ಈ ಮೂವಿನ ಥಿಯೇಟರ್ ನಲ್ಲಿ ನೋಡೋದು. ಯಾಕೆ ಅಂತಂದ್ರೆ ಸುಮಾರು 4 ವರ್ಷ ಆದ್ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರು ಥಿಯೇಟರ್ ನಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಎನಿವೆ ಎಲ್ಲರೂ ಕೂಡ ಟಾಕ್ಸಿಕ್ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ ಅನ್ನೋದನ್ನ ನಾನು ಕೇಳ್ಕೊತೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ರಣವೀರ್ ಕಪೂರ್. ಈ ವಯ್ಯೋ ಒಂಥರ ಬ್ಯಾಡ್ ಬಾಯ್ ಇದ್ದಂಗೆ. ಬಾಲಿವುಡ್ ನ ಬ್ಯಾಡ್ ಬಾಯ್ಲಿ ಇವರೇನೆ ನಂಬರ್ 1 ಸ್ಥಾನ ಗಿಟ್ಟಿಸ್ಕೋತಾರೆ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಬಂದಂತ ಅಂದ್ರೆ ಸುಮಾರು 2 ವರ್ಷ ಆಗ್ಬೋದು ಬಂದಂತ ಅನಿಮಲ್ ಆಗಿರ್ಬೋದು, ಮುಂದ್ ಬರುವಂತ ಅನಿಮಲ್ ಪಾರ್ಕ್ ಆಗಿರ್ಬೋದು, ಧೂಮ್ 4 ಆಗಿರ್ಬೋದು, ಇವೆಲ್ಲವೂ ಕೂಡ ಅದ್ಭುತವಾಗಿ ಮೂಡ್ ಬರೋದಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದಾವೆ ಕೂಡ. ಅಂದಂಗೆ ಇವಯ್ಯ ಬ್ಯಾಡ್ ಬಾಯ್ ಆದ್ರೂನು ಕೂಡ ರಾಮಾಯಣ 1 ಮತ್ತೆ ಪಾರ್ಟ್ 2 ನಲ್ಲಿ ರಾಮನಾಗಿ ಕಾಣಿಸ್ಕೊತಾ ಇದ್ದಾನೆ. ಅದು ಕೂಡ ಯಶ್ ವಿರುದ್ಧವಾಗಿ ಹೋರಾಡೋದಕ್ಕೆ ಸುಮಾರು 4,000 ಕೋಟಿಯಲ್ಲಿ ಬರ್ತಾ ಇದೆ ಗುರುವೆ ಮೂವಿ. ಅದನ್ನ ನೋಡಬೇಕು ಅಂತಾನೆ ಅಂದ್ರೆ ಇಡೀ ವರ್ಲ್ಡ್ ನೋಡ್ಬೇಕು ಅಂತಾನೆ ಮಾಡಿರುವಂತ ಮೂವಿ. ಅದಲ್ಲದೆ ಇವರು ಧೂಮ್ 4 ಅಲ್ಲಿ ಕೂಡ ಕಾಣಿಸ್ಕೊಂತ ಇದಾರೆ ಅನ್ನೋ ವಿಷಯ ಓಡಾಡ್ತಾ ಇದೆ ಕೂಡ. ಅಂದಂಗೆ ಪಾರ್ಟ್ 1 ಅಂದ್ರೆ ಧೂಮ್ ಅಲ್ಲಿ ಜಾನ್ ಅವರು ವಿಲನ್ ಆಗಿದ್ರು, ಪಾರ್ಟ್ 2 ಲಿ ಹೃತಿಕ್ ರೋಷನ್ ಅವರಾಗಿದ್ರು, ಪಾರ್ಟ್ 3 ಲಿ ಅಮೀರ್ ಖಾನ್ ಅವರಾಗಿದ್ರು, ಪಾರ್ಟ್ 4 ಅಲ್ಲಿ ಇವರೇ ಆಗಿರ್ತಾರೆ ಕೂಡ. ಅದ್ರಲ್ಲಿ ಯಾವ್ದೇ ತರದ ಡೌಟ್ ಇಲ್ಲ. ಇವರಂತೂ ವಿಲನ್ ಆದ್ರೆ ಇನ್ನೇನು ಬ್ಯಾಡ್ ಬಾಯ್ ಅಂತಾನೆ ಹೆಸರು ಮಾಡಿರುವಂತ ಇವರು ಮೂವಿ ಇನ್ನು ಬೇರೆ ರೇಂಜ್ ಗೆನೆ ಹೋಗುತ್ತೆ ಅಂತ ಅನ್ಕೊಬಹುದು. ಅಂದಂಗೆ ಈ ಮೂವಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ, ಅಂದ್ರೆ ಅಫಿಷಿಯಲ್ ಆಗಿ ಯಾವುದೇ ಅನೌನ್ಸ್ಮೆಂಟ್ ಆಗಿಲ್ಲ ಕೂಡ. ಕೇವಲ ಪೋಸ್ಟರ್ ಗಳು ಬರುತ್ತೆ ಅನ್ನೋದು ಮಾತ್ರನೇ ಹೇಳಿದರೆ, ಯಾವ ರೀತಿಯ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಕೂಡ. ಅದಲ್ಲದೆ ಲವ್ ಅಂಡ್ ವಾರ್ ಈ ಮೂವಿ ಅಂತೂ ಕಾಯೋದಕ್ಕೆ ನಾನು ತುಂಬಾ ದಿವಸಗಳಿಂದ ಅನೌನ್ಸ್ಮೆಂಟ್ ಆದಾಗಿಂದ ಕಾಯ್ತಾ ಇದ್ದೀನಿ. ಯಾಕಂತಂದ್ರೆ ಇಬ್ರು ಸೂಪರ್ ಸ್ಟಾರ್, ಅದರಲ್ಲೂ ನಮ್ಮ ರಣವೀರ್ ಕಪೂರ್ ಅವರು ಮತ್ತು ವಿಕಿ ಕೌಶಲ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಯಾಕಂತಂದ್ರೆ ಒಬ್ರಿಗಿಂತ ಒಬ್ರು ಆಕ್ಟಿಂಗ್ ಅನ್ನ ತಿಂದು ಮೇಯ್ದ್ ಬಿಡ್ತಾರೆ. ಆ ಲೆವೆಲ್ಗೆ ಆಕ್ಟಿಂಗ್ ಅನ್ನು ಮಾಡುವಂತ ಇಬ್ರು ಕೂಡ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ಕೊಂತ ಇದಾರೆ ಅಂದ್ರೆ ಯಾರಿಗೆ ತಾನೇ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಅಂದ್ರಲ್ಲೂ ಕೂಡ ನಮ್ಮ ರಣವೀರ್ ಕಪೂರ್ ಇದಾರಲ್ಲ, ಅವರು ಧೂಮ್ 4 ಅಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ಳೋದು ಕನ್ಫರ್ಮ್. ಲವ್ ಅಂಡ್ ವಾರ್ ಕೂಡ ಅವ್ರದ್ದು ಪಕ್ಕಾ ಕನ್ಫರ್ಮ್, ಅದು ಮಿಸ್ ಇಲ್ಲ. ಇನ್ನು ರಾಮಾಯಣ ಅಂತೂ ರಿಲೀಸ್ಗೂ ಅಂದ್ರೆ ನವೆಂಬರ್ ಯಾವಾಗೋ ಅಂದ್ರೆ ದೀಪಾವಳಿ ಟೈಮ್ಗೆ ರಿಲೀಸ್ ಆಗೋಕೆ ರೆಡಿ ಆಗಿದೆ ಕೂಡ. ಇನ್ನು ಇವ್ರದ ಲೈನ್ ಅಪ್ಸ್ ಬಂದು ಅಂದ್ರೆ ಸುಮಾರು 6,600 ಕೋಟಿ ಏನೋ ಲೈನ್ ಅಪ್ ಇದೆ. ಅಂದ್ರೆ ಮುಂಬರುವಂತಹ ಸಿನಿಮಾಗಳು ಇನ್ವೆಸ್ಟ್ಮೆಂಟ್ ಆ ಲೆವೆಲ್ಗೆ ಇದೆ. ಇನ್ನು ಇವರ ಸಂಭಾವನೆ ಅಂತ ಕೇಳೋಂಗೆ ಇಲ್ಲ ಬಿಡಿ. ಅನ್ನಂಗೆ ಲವ್ ಅಂಡ್ ವಾರ್ ಅಲ್ಲಿ ಲವ್ ಯಾರಿಗೂ ವಾರ್ ಯಾರು ಅಂತ ಕಾಯೋದಕ್ಕೆ ವೆಯ್ಟ್ ಅನ್ನ ಮಾಡ್ತಾ ಇದೀನಿ. ನೀವು ವೆಯ್ಟ್ ಅನ್ನ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಪ್ಯಾನ್ ಇಂಡಿಯನ್ ಸೂಪರ್ ಸ್ಟಾರ್ ಪ್ರಭಾಸ್ ಅವರು. ಇವ್ರನ್ನ ಪ್ಯಾನ್ ಇಂಡಿಯನ್ ಸೂಪರ್ ಸ್ಟಾರ್ ಅಂತ ಕರೆಯೋದಕ್ಕಿಂತ ಮುಂಚೆ ಪ್ಯಾನ್ ಇಂಡಿಯನ್ ಫ್ಲಾಪ್ ಸೂಪರ್ ಸ್ಟಾರ್ ಅಂತ ಕರೆಯಬೇಕು ಅಂತ ಕೆಲವೊಮ್ಮೆ ಅನ್ಸ್ಬಿಟ್ಟಿದೆ ನನಗೆ. ಯಾಕೆ ಅಂತಂದ್ರೆ ಇವ್ರು ವರ್ಷಕ್ಕೆ 1 ಮೂವಿ ಅಂತೂ ಕನ್ಫರ್ಮ್ ಆಗಿ ಕೊಡ್ತಾರೆ. ಈಸ್ ಗುಡ್ ಅಂಡ್ ಟ್ರೂಲಿ ಈಸ್ ಗುಡ್. ಬಟ್ ಇವರ ಕಾನ್ಸೆಪ್ಟ್ ಅಂದ್ರೆ ಸೆಲೆಕ್ಟ್ ಮಾಡೋಂತ ಸ್ಕ್ರಿಪ್ಟ್ ಇದೆ ನೋಡಿ, ಅವು ಓಡಿಸ್ಕೋತವೆ. ಅನ್ನಂಗೆ ಇತ್ತೀಚೆಗೆ ಸ್ಪಿರಿಟ್ ಅಂದ್ರೆ ಸಂದೀಪ್ ರೆಡ್ಡಿ ವಾಂಗ ಅವ್ರ ಜೊತೆ ಒಂದು ಸ್ಪಿರಿಟ್ ಅನ್ನೋ ಮೂವಿಯನ್ನ ಮಾಡ್ತಾ ಇದ್ರು. ಅದು ಡೇಟ್ ಅಂದ್ರೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಯ್ತು. ಇವರು ತುಂಬಾನೇ ಮೂವಿಗಳು ಓಡಿಸ್ಕೊಂತ ಇರೋ ಕಾರಣ ಇವರು ಆದಷ್ಟು ಬೇಗ ಮೂವಿಗಳನ್ನ ರಿಲೀಸ್ ಅನ್ನ ಮಾಡ್ಬೇಕು ಅಂತ ಪಣವನ್ನ ತೊಟ್ಟಿದೀನಿ ಅಂತ ಕೂಡ ಹೇಳಿದ್ದಾರೆ. ಅನ್ನಂಗೆ ಇವರು ತಿಂತಾ ಇರುವಂತ ಫುಡ್ ಆಗಿರ್ಬೋದು ಅಥವಾ ಶೂಟಿಂಗ್ ಶೆಡ್ಯೂಲ್ ಆಗಿರ್ಬೋದು, ಇದರಿಂದಾನೇ ಜಾಸ್ತಿ ದುಡ್ಡು ಆಗ್ತಾ ಇದಾವಂತೆ. ಹಂಗಾಗಿ ಇವರು ಒಂದು ಆ ಡಿಸಿಷನ್ಗೆ ಬಂದಿದ್ದು ಕೂಡ. ಅಂದ್ರೆ ಬಾಹುಬಲಿ ಆದ್ಮೇಲೆ ಬಂದಂತ ರಾಧೇಶ್ಯಾಮ, ಆದಿಪುರುಷ್, ಸಾಹೋ ಇವೆಲ್ಲವೂ ಕೂಡ ಓಡಿಸ್ಕೊಂಡು, ಅಂದ್ರೆ ಇತ್ತೀಚೆಗೆ ಬಂದಂತ ರಾಜ ಸಾಬ್ ಕೂಡ ಹೆವಿ ಆಗಿ ಓಡಿಸ್ಕೋತು. ಆದ್ರೆ ಅದ್ರಲ್ಲಿ ಗೆದ್ದಿದ್ದು ಮಾತ್ರ ಕಲ್ಕಿ. ಅದು ಸ್ವಲ್ಪ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆ ಬರ್ಸ್ಬಿಡ್ತು. ಆದ್ರೆ ಸಲಾರ್ ಇದೆಯಲ್ಲ, ಅದು ಕೂಡ ಸ್ವಲ್ಪ ಹೇಳ್ಕೊಳ್ಳುವಷ್ಟು ಸಕ್ಸಸ್ ಅನ್ನ ಕಾಣಲಿಲ್ಲ. ಇವರ ಹೈಪ್ ಅದು ಲೆಕ್ಕಕ್ಕೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಇವರ ಹೈಪ್ ಪ್ಯಾನ್ ಇಂಡಿಯಾದಲ್ಲಿ ಬೇರೆ ಲೆವೆಲ್ಗೆನೆ ಇದೆ. ಅಂತವ್ರು ಈ ರೀತಿ ಒಂದು ಸಕ್ಸಸ್ ಅನ್ನ ಕಾಣ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಂದಂಗೆ ನೆಕ್ಸ್ಟ್ ಇವರು ಬರ್ತಾ ಇರೋದು ಸ್ಪಿರಿಟ್, ಫೌಜಿ,
ಮತ್ತು ಫೌಜಿ, ಸಲಾರ್ 2, ಕಲ್ಕಿ 2 ಮತ್ತೆ ಸ್ಪಿರಿಟ್ ಇವು 4 ಕೂಡ ತುಂಬಾನೇ ಬಿಗ್ ಬಜೆಟ್ ನ ಸಿನಿಮಾಗಳು. ಸ್ಪಿರಿಟ್ ಅಲ್ಲಿ ಡಾನ್ ಲೀ ಕೊರಿಯನ್ ಭಾಷೆಯ ವಿಲನ್ ಕಾಣಿಸ್ಕೊಂತಾರೆ ಅನ್ನೋ ಟಾಕ್ ತುಂಬಾನೇ ಓಡಾಡ್ತಾ ಇದೆ. ನಾನು ಕೂಡ ಮೂವಿಗೆ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ ಕೂಡ. ಅದಲ್ದಲೆ ಪ್ರಭಾಸ್ ಅವರು ಒಂದು ದೊಡ್ಡ ಕಂಬ್ಯಾಕಿಗೋಸ್ಕರ ಕೂಡ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅವ್ರು ಇತ್ತೀಚೆಗೆ ಮಾಡಿದಂತ ಫಿಲಮ್ಗಳೆಲ್ಲ ನೀವು ನೋಡಿರ್ತೀರಾ, ಕೇಳೇ ಇರ್ತೀರಾ. ಮೂವಿಗಳು ಅಷ್ಟೊಂದು ಕಂಟೆಂಟೇ ಇರೋದಿಲ್ಲ, ಕಂಟೆಂಟ್ ಲೆಸ್ ಆಗಿ ಮಾಡ್ಬಿಟ್ಟಿರ್ತಾರೆ. ಅದು ಏನಾಗಿರ್ಬೋದು ಇವರಿಗೆ ಅನ್ನೋದು ಒಂದು ಪ್ರಶ್ನೆ ಕೂಡ ಮೂಡಿದೆ. ಅದಕ್ಕೆ ಎಕ್ಸಾಂಪಲ್ ಬಂದೆ ಈ ರಾಜಾ ಸಾಬ್. ಅನ್ನೆಸೆಸರಿ ಆಗಿ 3 ಜನ ಹೀರೋಗಳನ್ನ ಇಟ್ಟು ಅದರಲ್ಲಿ ಕೆಲ್ಸಕ್ಕೆ ಬಾರದೇ ಇರೋಂತ ಕಂಟೆಂಟ್ ಅನ್ನ ಕೊಟ್ಟು ತಲೆಗೇನೆ ಕೈ ಹಾಕ್ಬಿಟ್ಟಿದ್ರು. ಆ ಲೆವೆಲ್ಗೆ ಇತ್ತು ಮೂವಿ. ನನಗೆ ಮೂವಿ ಏನು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಒನ್ ಟೈಮ್ ವಾಚಬಲ್ ಮೂವಿ ಅಂತಾನೆ ಹೇಳ್ತಾ ಇರೋದು. ಇವ್ರು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನ ತಪ್ಪನ್ನ ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇದೀನಿ. ನಂಗೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಿರ್ಬೋದು, ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ನೀಟಾಗಿ ಒಂದು ವರ್ಕ್ ಅನ್ನ ಇಟ್ರೆ ಗೆದ್ದೆ ಗೆಲ್ಲುತ್ತೆ. ಇವರಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬಾನೇ ಮೇಲಿದ್ದಾರೆ ಅಂತ ಹೇಳ್ಬೋದು. ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಿರ್ಬೋದು, ಅವ್ರ ಮೂವಿ ಒಂದು ಲೇಟ್ ಆಗಿ ಬರುತ್ತೆ ಅನ್ನೋದೊಂದು ಬಿಟ್ರೆ ಇಸ್ ದ ಗುಡ್ ಅಂಡ್ ಇಸ್ ದ ವೆರಿ ವೆರಿ ಇಸ್. ಎನಿವೆ ಇಷ್ಟೇನೆ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಕ್ಕೇ ಸಿಗ್ತೀನಿ. ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಂದ್ರೆ ಒಂದು ಗೇಮ್ ಪ್ಲೇ ಆಗಿರುತ್ತೆ, ಇಲ್ಲ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ಇರುತ್ತೆ, ಇಲ್ಲ ಡೈರೆಕ್ಟ್ ಆಗಿ ಟಾಕ್ಸಿಕ್ ಟೀಸರ್ ಬಗ್ಗೆನೇ ಆಗಿರುತ್ತೆ ಕೂಡ. ಎನಿವೆ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನಾಳೆ 9:35ಕ್ಕೆ ರಿಲೀಸ್ ಆದ್ರೆ ನಾವು ಕೂಡ 9:45ಕ್ಕೆ ರಿಲೀಸ್ ಅನ್ನ ಮಾಡ್ತೀವಿ ನಮ್ದೊಂದು ವಿಡಿಯೋನ. ಎನಿವೆ ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್.